ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ರೈತ ಬೆಳೆದಂತ ಬೆಳೆಯನ್ನ ಇವರದ್ದೇ ಹೊಣೆಗೇಡಿತನಕ್ಕೆ ಇವತ್ತು ಕಳ್ಕೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಜಯಪುರದಲ್ಲಿ ಫಲವತ್ತಾದಂತ ಮಣ್ಣು ಬೆಳೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ವಿಜಯಪುರದ ಏತ ನೀರಾವರಿ ಕಾಲುವೆ ಒಡೆದ ಕಾರಣದಿಂದಾಗಿ ಹಿಂಗಾಗಿದೆ. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕಿನಂದು ಕಾಲುವೆ ಒಡೆದಿತ್ತು. ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಸರ್ವನಾಶ ಆಗಿದೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶವಾಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಪಾಪ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ರೈತ. ವಿಜಯಪುರದಲ್ಲಿ ಏತ ನೀರಾವರಿ ಯೋಜನೆ ಕಾಲುವೆಯ ಒಡೆದ ಪರಿಣಾಮ ಬೆಳೆದ ಬೆಳೆ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಇದಾಗಬೇಕಾದ್ರೆ ವಜ್ಜೆ ಐತಲ್ಲೇನು ರೆಡಿ. ಕಳೆದ 20 ವರ್ಷಗಳಿಂದಲೂ ನೀರಾವರಿಗೆ ಕಾಲುವೆಯನ್ನ ಬಳಸಿಕೊಳ್ತಾ ಇದ್ರು. ಒಟ್ಟು 76 ಕಿಲೋಮೀಟರ್ ಉದ್ದದ ಕಾಲುವೆ ಅದು. 61 ಎಕರೆ ಜಮೀನಿಗೆ ನೀರು ಪೂರೈಸ್ತಾ ಇದ್ದ ಕಾಲುವೆ 26ನೇ ಕೆಎಂ ಬಳಿ ಒಡೆದ ಈ ಕಾಲುವೆ 3-4 ವರ್ಷಗಳಿಂದ ನಿರ್ವಹಣೆ ಮಾಡಲಿಲ್ಲ ಕೆವಿಜೆಎನ್ಎಲ್ ಅಧಿಕಾರಿಗಳು. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಸರಿದೂಗಿಸೋದಕ್ಕೆ ಕಾಲುವೆ ಒಡೆದೋಗಿದ್ರು ಕೂಡ ಅವರು ಅದನ್ನ ನಿರ್ವಹಣೆ ಮಾಡಲಿಲ್ಲ. ನಿರ್ವಹಣೆ ಮಾಡದ ಕಾರಣದಿಂದಾಗಿ ಇವತ್ತು ಕಾಲುವೆಯ ನೀರು ಜಮೀನಿನ ಒಳಗೆಲ್ಲ ಹರಿದು ಹೋಗಿ ಸಂಪೂರ್ಣವಾಗಿ ಇವತ್ತು ಬೆಳೆದಂತ ಬೆಳೆ ಇವತ್ತು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಅನ್ನದಾತ ಕಣ್ಣೀರಿಡ್ತಾ ಇದ್ದಾರೆ. ಇವರಿಗೆ ಬೇರೆ ಎಲ್ಲದಕ್ಕೂ ಹಣವನ್ನು ಹೊಂದಿಸೋದಕ್ಕಾಗುತ್ತೆ, ನಮ್ದೊಂದು ಕಾಲುವೆ ಒಡೆದು ಹೋಗಿದೆಯಲ್ಲ ಅದನ್ನು ಸರಿಪಡಿಸಲಿಕ್ಕೆ ಇವರಿಗೆ ಆಗಿಲ್ಲ. ಇದರಿಂದಾಗಿ ನೀರು ಹರಿದು ನಮ್ಮ ಬದುಕೆ ಸರ್ವ ನಾಶ ಆಗಿದೆ ಅಂತ ಹೇಳಿ 60,000 ಎಕರೆ ಪ್ರದೇಶಕ್ಕೆ ನೀರು ತುಂಬಿಕೊಂಡಿದೆ. ಇದರಿಂದಾಗಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾರೆ. ಇದಾಗಬೇಕಾದ್ರೆ ವಜ್ಜೆ ಐತಲ್ಲೇನು ರೆಡಿ. ಕೃಷ್ಣ ಬೆಳ್ದಂಡೆ ಯೋಜನೆಯ ಪಶ್ಚಿಮ ಕಾಲುವೆ ಏನು ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಏನು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಕ್ಯಾನಲ್ ಹೊಡೆದಿತ್ತು. ರೈತರದು ಒಂದು ಸುಮಾರು 30ಕ್ಕೂ ಹೆಚ್ಚು ಎಕರೆ ಭೂಮಿ ಮಣ್ಣು ಕೊಚ್ಕೊಂಡು ಹೋಗಿತ್ತು. ಸುಮಾರು 7-8 ಜನರಿಗೆ ರೈತರಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಅಂತ ಈಗ ರೈತರು ನಮ್ ಜೊತೆ ಇದಾರೆ. ಏನ್ ಹೇಳ್ತಾರೆ ಕೇಳೋಣ. ಏನಾಯ್ತ್ರಿ ಇವತ್ತು, ಆಮೇಲೆ ನಿಮ್ದೆಲ್ಲ ಎಷ್ಟೆಲ್ಲ ಹಾನಿಯಾಗೈತಿ, ಯಾರೆಲ್ಲ ಬಂದಿದ್ರು, ನಿಮ್ಗೆ ಏನಾದ್ರು ಸಾಂತ್ವನ ಹೇಳಿದ್ರ? ನಮಗ ರೈತರ ಗೋಳೆ ಹಾಕಿಸಿ ನಮ್ಮನ್ನ ರಕ್ಷಣೆ ಮಾಡ್ಯಾರ್ರಿ. ರಾತ್ರಿ 10ಕ್ಕೆ ನೀರ್ ಬದತಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಕೆಬಿಜಿನಲ್ದವ್ರು ಬಂದಾರ್ರಿ, ಬರೀ ಆಶ್ವಾಸನೆ ಕೊಟ್ಟಾರ, ಏನೂ ಮಾಡಿಲ್ಲ. ಮತ್ತ ನಮ್ಮದು ಇಲ್ಲೊಂದು 3 ಕೋಟಿ ರೂಪಾಯಿ ಹಾಳಾಗೈತಿ. 8 ಜನರು, ನಾವ್ ಒಬ್ಬನ ಅಲ್ಲ, 8 ರೈತರದು ಹಾಳಾಗೈತಿ. ಮಣ್ಣು ಸತೆ ಕೊಚ್ಕೊಂಡು ಹೋಗೈತಿ. ನಮ್ಮಲ್ಲಿ ಇದ್ದ ಪ್ರಮುಖ ಬೆಳೆ ಅಂದ್ರ ಕಬ್ಬು, ಈರುಳ್ಳಿ, ಮೆಕ್ಕೆಜೋಳ, ಬಾಳಿ ಇದೊಟ್ಟು ನಾಶ ಆಗಿ ಹೋಗೈತಿ. ಈಗ ವರ್ಷತನ ತಿನ್ನುವಾಕ ಏನು ಇಲ್ಲ. ಪರಿಸ್ಥಿತಿ ನಮ್ದು ಹೆಂಗೈತಪ್ಪ, ಊರ್ಲ ಹಾಕೋ ಪರಿಸ್ಥಿತಿ ಬಂದತ್. ನಮ್ದ ವಿಷ ಕುಡ್ದಾರ ಸಾಯ್ಬೇಕು, ಊರ್ಲಾರ ಹಾಕೋಬೇಕು, ಹೇಳಿ ಸಂಸಾರ ಅನ್ನಂಗ ನಮ್ ಪರಿಸ್ಥಿತಿ ಬಂದತಿ. ನಾಳೆ ಬದುಕ್ಬೇಕು, 1 ಕಿಲೋ ಎಣ್ಣೆ ತರಬೇಕಪ್ಪ ಅಂದ್ರ 160 ರೂಪಾಯಿ ನಮ್ಮಂತೇಳಿ ಇಲ್ಲದಂಗ ಆಗೈತಿ ಇವತ್ತಿನ ಪರಿಸ್ಥಿತಿ. ಒಟ್ಟು ರೈತರು ಇಲ್ಲೇ ಮಣ್ಣಾಗ ಮುಚ್ಕೊಂಡು ಇರುಣೇನ್ ಅನ್ನುವಂಗ ಪರಿಸ್ಥಿತಿ ಬಂದತಿ. ಅವ್ರ ಕೆವಿಜನಲ್ದವ್ರು ಬಂದು ನಮ್ಮನ್ನ ಮಣ್ಣು ಹಾಕಿ ಇಲ್ಲೇ ಮುಚ್ಚಿ ಹೋಗೋದ್ರಾಕ ಅನ್ನೋ ಪರಿಸ್ಥಿತಿ ಬಂದತಿ. ಇಲ್ಲಿ ಸ್ಥಳೀಯ ಶಾಸಕರು, ಮಿನಿಸ್ಟರು ಯಾರೂ ಬಂದಿಲ್ಲ. ಡಿಸಿ ಸತೆ ಬಂದಿಲ್ಲ, ನಮ್ಮನ್ನ ಸ್ಪಂದನೆ ಮಾಡಿಲ್ಲ. ನಮ್ಮ ಗೋಳು ಅಧೋಗತಿ ಆಗೈತಿ. ಕಣ್ಣೀರ್ಗ ಕಪಾಳಕ್ ಬರೋ ಪರಿಸ್ಥಿತಿ ಬಂದತಿ. ನಮ್ಮದಂತೂ ಏನು ಚಂದಿಲ್ಲ. ಕಣ್ಣೀರ್ ಅಂದ್ರೆ ಏನು, ಕಣ್ಣೀರ್ ಹಾಕಿ ಹಾಕಿ ಕಣ್ಣೀರ್ ಬತ್ತಿ ಹೋಗ್ಬಿಟ್ಟ. ನಮ್ಮ ಪರಿಸ್ಥಿತಿ ಏನು ಉಳಿದಿಲ್ಲ. ಉಳು ಪರಿಸ್ಥಿತಿ ಒಳಗಿಲ್ಲ ನಾವು. ಏನು ನಮ್ಮಲ್ಲಿ ತಾಕತ್ ಇಳ್ದಂಗ ಆಗೈತಿ. ನಾವ್ ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ಯ ಏನು ಇಲ್ಲ ನಮ್ಮಲ್ಲಿ ಬದುಕುವಂಗ. ಏನಾರ ಉಪಜೀವನ ನಿಮ್ಮ ಮಾಧ್ಯಮರ ಮೂಲಕ ಕೇಳ್ಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗ್ ತಂದು ಕೊಟ್ರ ಬದುಕ್ತೇವು. ನಮ್ಮ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದು ಸುಧಾರಣೆ ಆಗುದಿಲ್ಲ. ನೀವು ನಮಗೆ ಏನಿಲ್ಲ ಅಂದ್ರೂ ಎಕರೆಕ್ಕೆ 10-15 ಲಕ್ಷ ಕೊಟ್ರ ಬದುಕ್ತೇವೆ. ಇಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರು ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗ್ ಬಂದೆವು.
ಈಗ ಅಧಿಕಾರಿಗಳಿಗೆ ನೀವು ಸಾಕಷ್ಟು ಬಾರಿ ಮನವಿ ಮಾಡಿದ್ರಿ, ಇದು ಕೆನಲ್ ಹಾಳಾಗೈತಿ, ಮೇಂಟೆನೆನ್ಸ್ ಮಾಡ್ರಿ ಅಂತ ಹೇಳಿ ಹೋಗಿ ಅವ್ರಿಗೆ ಮನವಿ ಕೊಟ್ಟಿರಿ. ಕೊಟ್ಟೇವ್ರಿ, ಅವ್ರಿಗೆ ಹೇಳೇವು, ತಳಿ ಶಾಸಕರಿಗೆ ಶಿವಾನಂದ ಪಾಟೀಲ್ರಿಗೆ ಹೇಳೇವು. ಅವ್ರು ನೀವ್ ಯಾರು ಪರಿಸ್ಥಿತಿ ಒಳಗ ಅದಾರ್ರಿ, ನಮ್ಮನ್ನ ಯಾರು ಕೂನ ಹಿಡಿಯುವ ಪರಿಸ್ಥಿತಿ ಒಳಗಿಲ್ಲ. ರೈತರಂದ್ರ ಕಾಲನ್ ಕಸ ಹಾಕಿ ಕೂತ್ ಬಿಟ್ಟೇವ್ರಿ, ಏನು ಉಳಿದಿಲ್ಲ ನಮ್ದು. ನಮ್ಮನ್ನ ಕಾಲ ತುಳಿಯಾಕತ್ತಾರ ವಿನ ರೈತ ಬೆನ್ನೆಲ್ಲ ಹೇಳ್ತಾರ, ಆದ್ರ ಕಾಲನ್ ಕಾಕಿ ತುಳಿಯಾಕತ್ತಾರ. ರಾಜಕೀಯ ಅವ್ರು ಯಾರು ಸ್ಪಂದನೆ ಮಾಡುದಿಲ್ರಿ. ತಕ್ಷಣ ಪರಿಹಾರ ಕೊಡ್ಬೇಕು, ಕೆನಲ್ ರಿಪೇರಿ ಮಾಡ್ಬೇಕು ಅಂತ ಹೇಳ್ತಾರೆ. ಹೌನ್ರಿ, ತಕ್ಷಣ ಪರಿಹಾರ ಕೊಡ್ಬೇಕ್ರಿ, ಕೆನಾಲ್ ರಿಪೇರಿ ಮಾಡ್ಬೇಕು. ಮತ್ ನಾವ್ ಒಬ್ಬನ ಬದುಕೋದಕ್ಕಿಂತನೂ ಮುಂದಿನ ರೈತರು ಹಾಳಾಗತ್ತಾರ. ಇಲ್ಲಿ ಈ ಕೆನಾಲ್ ಹೊಡೆದಿದ್ದಕ್ಕೆ ಯಾರಿಗೂ ಸುಖ ಇಲ್ಲ. ಅದಕ್ಕೆ ಇಲ್ಲಿ ಮಾಧ್ಯಮದ ಮೂಲಕ ಇದೊಂದು ಕೈ ಮುಗಿದು ಕೇಳ್ಕೊತೀನಿ. ಇರ್ಲಿಕ್ಕಂದ್ರ ಏನು ಕೆನಲ್ ಹೊಡೆದು ತನ್ನ ಸಂಪೂರ್ಣ ಜಮೀನು ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳವಾಡ ಏತ್ ನೀರಾವರಿಯ ಪಶ್ಚಿಮ ಕಾಲುವೆ ಹೊಡೆದು ಅಪಾರ ಪ್ರಮಾಣದಲ್ಲಿ ಹಾನಿಗೀಡಾಗಿದೆ. ನಾನಿಲ್ಲ ಈಗ ಅದೇ ಸ್ಥಳದಲ್ಲಿದ್ದೀನಿ, ಈಗ ತೋರಿಸ್ತೀನಿ. ಏನು ಇದು ಹಳ್ಳದ ಗೆಣ್ಣೂರು ಗ್ರಾಮದ ಪಕ್ಕದಲ್ಲಿ ಹೊಡೆದಿರ್ತಕ್ಕಂತ ಒಂದು ಕೆನಲ್, ಸುಮಾರು 100 ರಿಂದ 150 ಫೀಟ್ ಅಧಿಕವಾಗಿ ಒಂದು ಕೆನಲ್ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿರ್ತಕ್ಕಂಥದ್ದು. ಏನು ಈ ನೀರು ಜಮೀನುಗಳಿಗೆ ನುಗ್ಗಿ ಸುಮಾರು 50 ರಿಂದ 60 ಎಕರೆದಲ್ಲಿ ಬೆಳೆದಂತ ಕಬ್ಬು, ಈರುಳ್ಳಿ, ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಮರಗಳು ಕೂಡ ಉರುಳಿ ಹೋಗಿರ್ತಕ್ಕಂಥದ್ದು. ಏನು ಇದಕ್ಕೆ ಮುಖ್ಯ ಕಾರಣ ಏನು, ಇದು ಓವರ್ಫ್ಲೋ ಆಗಿ ಒಂದು ಹೊಡೆದಿರ್ತಕ್ಕಂಥದ್ದು. ಅಧಿಕಾರಿಗಳು ಸರಿಯಾದ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿ ಇಲ್ಲಿ ರೈತರು ಆಗ್ರಹಿಸಿದ್ದಾರೆ. ಇಲ್ಲಿ ಸಾಕಷ್ಟು ಜನ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಕೇಳೋಣ ಕಾರಣ ಏನಂತ ಹೇಳಿ, ಯಾವಾಗ ಹೊಡಿತು, ಏನಾಯ್ತು ಅಂತ ಹೇಳಿ. ಸರ್, ಇದು ಯಾವಾಗ ಹೊಡಿತು, ಏನಾಯ್ತು, ಎಷ್ಟು ಕಿಲೋಮೀಟರ್ ಮೇಲೆ ಹೊಡಿತು? ಸರ್, ಇದು ಸುಮಾರು 76 ಕಿಲೋಮೀಟರ್ ಹೋಗುವಂತ ಕಾಲುವೆ. ಇದು 26ನೇ ಕಿಲೋಮೀಟರ್ಕ ಹೊಡೆದತ್ ಸರ್. ಅಂದ್ರೆ ಮುಂದಗಡೆ ಎಲ್ಲ ಹೊಲಸ್ ಗಿಲ್ಸ್ ಐತಿ, ಮತ್ತು ಇದು ಸಾಕಷ್ಟು ಹಾಳಾಗೈತಿ. ತಳ ರೈತರ ತೊಂದರೆ ಕೂಡ ಆಗೈತಿ. ಮತ್ತು ಇದಕ್ಕ ಜಿಲ್ಲಾ ಉಸ್ತುವಾರಿ ಆದಂತ ಎಂ ಬಿ ಪಾಟೀಲ್ ಸಾಹೇಬ್ರು ಕೂಡ ಗಮನ ಹರಿಸಬೇಕಾಗಿತ್ತು. ಇದನ್ನು ಬರೇ ಕೆನಾಲ್ಗಳು ಉದ್ಘಾಟನೆ ಮಾಡಿ ನೀರ್ ಬಿಡಿಸ್ತಾನ ಅನ್ನೋದಟ್ಟ ಅಲ್ಲ, ಆ ಕೆನಾಲ್ ಚಲೋ ಅದಾವ, ಹಾಳಾಗ್ಯಾವ, ಅದ್ರ ಬಗ್ಗೆ ಗಮನ ಬೇಕಲ್ರಿ. ಅದನ್ನು ಸಹಿತ ಅವರು ನಿರ್ಲಕ್ಷ್ಯ ಇದೆ. ಯಾಕಂದ್ರ ಅವ್ರ ಮತಕ್ಷೇತ್ರದಲ್ಲಿ ಸಾಕಷ್ಟು ರೈತರು ಇದ್ರ ಮ್ಯಾಗ ಅವಲಂಬಿ ಅದಾರ. ಇವತ್ತು ನಮ್ದು 26ಕ್ಕ ದಾಟ್ತಿರಿದ, ಮುಂದ್ ಬಬಲೇಶ್ವರ ಮತಕ್ಷೇತ್ರದ ಸಾಕಷ್ಟು ಇದು ಮುಂದ ಚಿಕ್ಕಲ್ಕೆ ಕ್ರಾಸ್ ವರ್ಗು ಈ ನೀರ್ ಹೋಗತ್ತಿ. ಇದು ರೈತರಿಗೆ ಪೂರಾ ಸಂಕಷ್ಟ ಐತಿ. ಈಗ ಏನಾದ್ರು ಈ 30 ಎಕರೆ ರೈತರ ಈ ಜಮೀನ್ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನಾನೀಗ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತೀನಿ. ನಾನೀಗ ಏನು ಕ್ಯಾನಲ್ ಏನು ಒಡೆದಿತ್ತು ಅದೇ ಸ್ಥಳದಲ್ಲಿ ಇದ್ದೀನಿ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಏನು 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಒಂದು ಕ್ಯಾನಲ್ ಒಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಸುಮಾರು 8 ಜನ ರೈತರ ಜಮೀನಿಗೆ ನೀರು ನುಗ್ಗುತ್ತೆ. 30 ಎಕರೆದಷ್ಟು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಇದಕ್ಕೆ ಈಗೇನು ನೀರು ನಿಂತು 2 ದಿನ ಆದ್ರೂ ಕೂಡ ಈಗ ಮತ್ತೊಂದು ಆತಂಕ ರೈತರಿಗೆ ಸೃಷ್ಟಿಯಾಗಿದೆ. ತಾವಿಲ್ಲಿ ನೋಡಬಹುದು, ಕ್ಯಾನಲ್ ನ ಪಕ್ಕದಲ್ಲಿಯೂ ಕೂಡ ಒಂದು ಭೂಮಿ ಕುಸಿತ ಇದೆ. ಈಗ ಪಕ್ಕದ ಜಮೀನಿನ ರೈತರಿಗೂ ಕೂಡ ಒಂದು ಸಾಕಷ್ಟು ಆತಂಕ ಎದುರಾಗಿದೆ. ತಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು, ಕ್ಯಾನಲ್ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಏನು ಬದು ಕುಸಿತ ಇದೆ. ಇದರಿಂದಾಗಿ ಮತ್ತಷ್ಟು ಕ್ಯಾನಲ್ ಕುಸಿಯುವ ಒಂದು ಭೀತಿ ಎದುರಾಗಿದೆ. ನಾನೀಗ ಮತ್ತೆ ಇನ್ನಷ್ಟು ಕ್ಯಾನಲ್ ಒಳಗಡೆ ಹೋಗಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಇದು ಏನು ಪಶ್ಚಿಮ ಕಾಲುವೆ, ಇದು ಸಂಪೂರ್ಣವಾಗಿ 76 ಕಿಲೋಮೀಟರ್ ಇರ್ತಕ್ಕಂತ ಒಂದು ಕಾಲುವೆ. ಹೀಗಾಗಿ ಇಲ್ಲಿ 26ನೇ ಕಿಲೋಮೀಟರ್ಗೆ ಒಂದು ಕ್ಯಾನಲ್ ಒಡೆದಿರ್ತಕ್ಕಂಥದ್ದು ನಾನು ನಿಮಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಈ ತರ ಒಂದು ಮಣ್ಣು ಹೊರಗೆ ಬಂದಿದೆ. ಹೀಗಾಗಿ ಈ ಭಾಗದಲ್ಲಿ ರೈತರಿಗೆ ಸೇರಿದಂತ ಸುಮಾರು 30-40 ಎಕರೆ ಭೂಮಿ ಸಂಪೂರ್ಣವಾಗಿ ಹಾಳಾಗಿದೆ. 3 ರಿಂದ 4 ಫೀಟ್ ಅಷ್ಟು ಒಂದು ಮಣ್ಣು ಕೊಚ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲದೆ ಒಂದು ಏನು ಈರುಳ್ಳಿ ಬೆಳೆಗಳಂತೂ ಸಂಪೂರ್ಣ ಚಾಪೆ ತರ ಆಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಲ್ಲ ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿದಲ್ಲಿ ಹಾನಿಯಾಗಿದ್ರು ಕೂಡ ಏನು ಜನಪ್ರತಿನಿಧಿಗಳು ಆಗಮಿಸಿಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಸಂಪೂರ್ಣವಾಗಿ ಇದು ಫುಲ್ ಮಾಡ್ಬೇಕಾಗಿತ್ತಂದ್ರೆ ಸುಮಾರು 100 ಟ್ರಿಪ್ ಅಷ್ಟು ಗರ್ಸ್ ಇನ್ನಿತರ ಬರಾವು ಹಾಕಬೇಕಾದಂತ ಅನಿವಾರ್ಯತೆ ಇದೆ. ಏನು ಸುಮಾರು 20 ವರ್ಷದಿಂದ ಇದು ಒಂದು ಕ್ಯಾನಲ್ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು. ಏನು ತಾವಿಲ್ಲಿ ನೋಡಬಹುದು ಎಷ್ಟು ಎತ್ತರ ಇದೆ ಅಂತ ಹೇಳಿ. ಸಂಪೂರ್ಣವಾಗಿ ಏನು ಇಷ್ಟು 30 ಫೂಟ್ಗೂ ಅಧಿಕ ಒಂದು ತಗ್ಗು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ಸಾಕಷ್ಟು ಆತಂಕ ಎದುರಾಗಿದೆ. ಈಗ ಇದು ನಿನ್ನೆ ಏನು ನೀರು ಬಿಟ್ಟಾಗ ಕುಸಿತಿರ್ಲಿಲ್ಲ. ಈಗ ನಿನ್ನೆ ಏನು ನೀರು ಬಂದ್ ಮಾಡಿದ ನಂತರ ಕುಸಿತಿರ್ತಕ್ಕಂಥದ್ದು. ಯಾಕಂದ್ರೆ ಇದೆಲ್ಲ ಒಣ ಮಣ್ಣಿದೆ.
ಹೀಗಾಗಿ ಮತ್ತೆ ಈಗ ಕೆನಲ್ ಕುಸಿದರೆ ಅಧಿಕಾರಿಗಳು ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಇದು ಒಂದು ಕ್ಯಾನಲ್ ರಿಪೇರಿ ಮಾಡತಕ್ಕಂತ ಅವಶ್ಯಕತೆ ಇದೆ. ಸುಮಾರು 3 ತಾಲೂಕು ಏನು ವಿಜಯಪುರ ಜಿಲ್ಲೆಯ ಕೋಲಾರ, ಬಬಲೇಶ್ವರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಪ್ರದೇಶಗಳಿಗೆ ನೀರಾವರಿ ಆಗ್ತಕ್ಕಂತ ಈ ಕ್ಯಾನಲ್ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದೊಂದು ಸರಿಯಾದ ಮೇಂಟೆನೆನ್ಸ್ ಮಾಡದೇ ಇರೋದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ರೈತರು ಸಾಕಷ್ಟು 4-5 ವರ್ಷಗಳಿಂದಲೂ ಕೂಡ ಒಂದು ಅಧಿಕಾರಿಗಳಿಗೆ ಒಂದು ಪರಿಪರಿಯಾಗಿ ಬೇಡಿಕೊಂಡ್ರು ಸಹಿತ ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂತ ಹೇಳಿ ರೈತರು ಒಂದು ಅಧಿಕಾರಿಗಳ ವಿರುದ್ಧ ಹೇಳ್ತಾರೆ. ಏನು 3-4 ವರ್ಷಗಳಿಂದ ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಏನು ಗ್ಯಾರಂಟಿ ಯೋಜನೆಗಳಿಗೆ ಏನು ಹಣ ವಿನಿಯೋಗ ಮಾಡಿದ್ದಾರೆ. ಹೀಗಾಗಿ ಕ್ಯಾನಲ್ ನಿರ್ವಹಣೆಗೂ ಕೂಡ ಒಂದು ಬಿಡಿಕಾಸು ಕೂಡ ಕೊಟ್ಟಿಲ್ಲ. ಹೀಗಾಗಿ ಕ್ಯಾನಲ್ ಓವರ್ಫ್ಲೋ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ರೈತರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು. ಒಂದು 10-15 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ನೀಡಲೇಬೇಕು ಅಂತ ಹೇಳಿ ಒಂದು ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಇನ್ನು ರೈತರ ನೆರವಿಗೆ ಬಂದು ಒಂದು ಪರಿಹಾರ